ಯಾರನ್ನ ಹುಡ್ಕೊಂಬಂದ್ವಿ, ಇಲ್ಲಿ ನೋಡಿದ್ರೆ ಯಾರೋ ಇದ್ದಾರೆ. ಶಾಂತನು, ನೀನೇನಿಲ್ಲಿ? ಯಾರಿದ್ದಾರೆ ಇಲ್ಲಿ? ಯಾರು ಇಲ್ವಲ್ಲ ಇಲ್ಲಿ, ಯಾಕೆ? ಮತ್ತೆ ನೀನೇನ್ ಮಾಡ್ತಿದ್ಯಾ ಇಲ್ಲಿ? ಜಾನಕಿ ಗಾಡಿ ನೋಡಿದ್ರೆ ಕೆಳಗಡೆ ಇದೆ. ಜಾನಕಿ ಕೃಷ್ಣ ಎಲ್ಲಿ? ಹಲೋ ಬಾಸ್, ನಿಮ್ಮನ್ನೇ ಕೇಳ್ತಿರೋದು. ಜಾನಕಿಯಲ್ಲಿ? ಅದು ಜಾನಕಿಯವರೇ ನನ್ನನ್ನು ಇಲ್ಲಿಗೆ ಬರೋದಕ್ಕೆ ಹೇಳಿದ್ರು. ಅದು ಕೃಷ್ಣನ್ಗೆ ಹುಷಾರು ಮಾಡಬೇಕು, ಶಾಂತನು ಸಪೋರ್ಟ್ ಮಾಡು ಅಂತ ಹೇಳಿದ್ರು. ಅವ್ರು ನೋಡ್ಕೊಂಡು ಇಲ್ಲಿಗೆ ಬಂದೆ. ಇಲ್ಲಿ ನೋಡಿದ್ರೆ ಅವ್ರಿಬ್ರು ಇಲ್ಲ. ಅಯ್ಯೋ, ಮತ್ತೆಲ್ಲಕ್ಕೆ ಹೋದ್ರು? ಅವ್ರು ಇಲ್ಲಿರ್ತಾರೆ ಅನ್ಕೊಂಡು ನಾವು ಬಂದ್ವಿ. ಅಮ್ಮ, ಇದು ತುಂಬಾ ದೊಡ್ಡ ಬೆಟ್ಟ. ನನ್ಗನ್ಸತ್ತೆ ಇನ್ನೊಂದು ಬದಿಯಿಂದ ಬಂದಿರಬೇಕು ಅಂತ. ಮೊಬೈಲ್ ಕೂಡ ನಾಟ್ ರೀಚಬಲ್ ಆಗಿದೆ. ನಿನ್ ಮಾತಿನ ಮೇಲೆ ನನಗೆ ನಂಬಿಕೆ ಬರ್ತಿಲ್ಲ. ನನ್ನ ಮಾತನ್ನು ನೀವು ಯಾವತ್ತು ನಂಬಿದಿರ ರಾಧಿಕಾ ಅವರೇ? ಆಡೋ ಮಾತಲ್ಲಿ ನೋಡೋ ನೋಡ್ದಲ್ಲಿ ತಪ್ಪು ಹುಡುಕ್ತಾನೆ ಇರ್ತೀರಿ. ತಪ್ಪು ಹುಡ್ಕೋಗಿ ನಡ್ಕೋತೀಯ ಶಾಂತನು ನೀನು. ಅದಕ್ಕೆ ಎಲ್ರಿಗೂ ನಿನ್ನ ಮೇಲೆ ಅನುಮಾನ. ನಂಜುಗುಡಿ ಸಾಕು. ಶಾಂತನು, ನೀನು ಆ ಕಡೆ ಹುಡ್ಕು, ನಾವು ಈ ಕಡೆ ಹುಡುಕ್ತೀವಿ. ಸರಿಮ್ಮ, ಹಾಗೆ ಆಗಿ. ರಾಧಿಕಾ, ನಂಜುಗುಡಿ, ಬನ್ನಿ ಹುಡ್ಕೋಣ, ಬನ್ನಿ. ಜಾನಕಿ ಅವರೇ, ಹೇಗಿದ್ದೀರಾ? ಕೃಷ್ಣ ಹೇಗಿದ್ದಾನೆ? ಅವನಿಗೇನು ಪೆಟ್ಟಾಗಿಲ್ಲ ತಾನೆ? ಹೆಚ್ಚಿಗೆ ಏನು ಪೆಟ್ಟಾಗಿಲ್ಲ. ನಾನು ಆಶ್ರಮ ಕರ್ಕೊಂಡು ಹೋಗ್ತಾ ಇದ್ದೀನಿ, ನೀವು ಅಲ್ಲಿಗೆ ಬಂದ್ಬಿಡಿ. ಜಾನಕಿ ಅವರೇ, ಕೃಷ್ಣನ್ಗೆ ಹಳೆ ನೆನಪು ಬಂತಾ? ಅಯ್ಯೋ, ನಾನು ಅದನ್ನೆಲ್ಲ ಅಲ್ಲೇ ಹೇಳ್ತೀನಿ, ಬನ್ನಿ. ನಿಧಾನ. ಜಾನಕಿ, ಏನಾಯ್ತು? ಕೃಷ್ಣನ ಏನಕ್ಕೆ ಪಟ್ಟಿ ಬಿದ್ದಿದೆ? ಅದನ್ನೆಲ್ಲ ಆಮೇಲೆ ಹೇಳ್ತೀನಿ, ಮೊದಲು ಮಲಗಿಸೋಣ ಬನ್ನಿ. ಮೆಲ್ಲಿಗೆ ಕೃಷ್ಣ, ಹುಷಾರು. ನಿಧಾನ. ಮಲ್ಕೋ ಕೃಷ್ಣ. ಜಾನಕಿ, ಏನಾಯ್ತು? ಏನಿದೆಲ್ಲ? ಹೇಗೆ ಪೆಟ್ಟಾಯ್ತು ಕೃಷ್ಣನ್ಗೆ? ಕೃಷ್ಣನ ಬೆಟ್ಟಕ್ಕೆ ಕರ್ಕೊಂಡು ಹೋಗಿದ್ನಲ್ಲ, ಅಲ್ಲಿ ಬ್ಯಾಲೆನ್ಸ್ ತಪ್ಪಿ ಬಿದ್ಬಿಟ್ಟ. ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿದ್ದೆ. ಅವ್ರು ಪೇನ್ ಕಿಲ್ಲರ್ ಎಲ್ಲ ಕೊಟ್ಟಿದ್ದಾರೆ. ಇವಾಗ ಅವ್ನು ಚೆನ್ನಾಗಿ ರೆಸ್ಟ್ ಮಾಡಬೇಕು. ಅಯ್ಯೋ ದೇವ್ರೆ, ಗುರುಜಿಗೇನಾದರೂ ಈ ವಿಷಯ ಗೊತ್ತಾದರೆ ಸುಮ್ಮನೆ ಇರ್ತಾರೆ ಅನ್ಕೊಂಡಿದ್ಯಾ? ಇನ್ನು ಮುಂದೆ ಕೃಷ್ಣನ ಯಾವತ್ತೂ ಆಚೆ ಕರ್ಕೊಂಡು ಹೋಗೋಕ್ಕೆ ಪರ್ಮಿಷನ್ ಕೊಡಲ್ಲ, ಗೊತ್ತು ತಾನೇ ನಿಂಗೆ? ನನಗೆ ಗೊತ್ತಿದೆ, ಆದರೆ ಜಾಸ್ತಿ ಏನು ಪೆಟ್ಟಾಗಿಲ್ಲ, ಬೇಗ ವಾಸಿ ಆಗುತ್ತೆ. ಹೇಗಿದ್ರು ಗುರುಜಿ ಬರೋದಕ್ಕೆ ಇನ್ನೂ 2 ದಿನ ಆಗುತ್ತಲ್ಲ, ಅಷ್ಟರೊಳಗಡೆ ವಾಸಿ ಆಗುತ್ತೆ. ನೀವೇನು ಹೇಳೋಕೆ ಹೋಗ್ಬೇಡಿ, ಎಲ್ಲ ನಾನು ನೋಡ್ಕೋತೀನಿ. ಸರಿ, ಹಾಗೆ ಆಗಲಿ. ಹೋಗಲಿ, ಹಳೆ ನೆನಪೇನಾದರೂ ಬಂತಾ ಕೃಷ್ಣಂಗೆ? ಅದಿನ್ನೂ ಗೊತ್ತಿಲ್ಲ. ಹೌದು, ಶಾಂತನು ಎಲ್ಲಿ? ಬೆಳಿಗ್ಗೆ ಎಲ್ಲೋ ಆಚೆ ಹೋದವನು ಇವಾಗ ವಾಪಸ್ ಬಂದಿದ್ದಾನೆ. ಯಾಕೆ, ಏನಾಯಿತು? ಏನಿಲ್ಲ, ಬನ್ನಿ ನಾನು ಹೇಳ್ತೀನಿ. ಹಾಂ. ಯಾಕೆ ಶಾಂತನು, ನನ್ನ ನೋಡೋ ಧೈರ್ಯನೇ ಮಾಡ್ತಿಲ್ಲ? ಕೃಷ್ಣ ಬಿದ್ದಿದ್ದಾನೆ ಅಂತ ಗೊತ್ತಾದ್ಮೇಲೂ ನೀವು ಬರಲೇ ಇಲ್ಲ ಅಲ್ವಾ? ಏನು ಜಾನಕಿ, ಏನು ಮಾತಾಡ್ತಿದ್ಯಾ ನೀನು? ಶಾಂತನು ಅಲ್ಲಿಗೆ ಬಂದಿದ್ನಾ? ಮತ್ತೆ ಬರೋದೇ ಇಲ್ಲ ಅಂತ ಹೇಳ್ದಾಗಿತ್ತು. ಶಾಂತನು ನಾವೆಲ್ಲ ಅನ್ಕೊಂಡಿರೋ ಹಾಗೆ ಇಲ್ಲ ಸಂಜೀವನಿ ಅವರೇ, ಬೇರೆ ಏನೋ ಉದ್ದೇಶ ಇಟ್ಕೊಂಡಿರೋ ಹಾಗಿದೆ. ಛೇ, ನಾನು ಯಾವ ಉದ್ದೇಶ ಇಟ್ಕೊಳ್ಳೋಕೆ ಸಾಧ್ಯ? ಆ ಥರ ಏನೂ ಇಲ್ಲ. ಮತ್ತ್ಯಾಕೆ ಬರಲಿಲ್ಲ? ಕೃಷ್ಣನ ಕಾಪಾಡೋ ಆತಂಕದಲ್ಲಿ ನಾನು ಕೂಡ ಬೀಳ್ತಿದ್ದೆ ಗೊತ್ತಾ? ಬಿದ್ದಿದ್ದ ಜಾಗದಲ್ಲಿ ಬಂದು ನೋಡಿದೆ ಜಾನಕಿ ಅವರೇ, ನೀವು ಯಾರು ಕಾಣಿಸ್ತಿಲ್ಲ ನನಗೆ. ಅಲ್ಲಿ ತುಂಬಾ ಹುಲ್ ಬೆಳೆದಿತ್ತು,
ಹಾಗಾಗಿ ನಮ್ಗೇನೂ ಆಗಲಿಲ್ಲ ಅಷ್ಟೇ. ಕೃಷ್ಣಂಗೆ ಸ್ವಲ್ಪ ಪೆಟ್ಟಾಗಿದೆ. ಈಗ ಹೇಗಿದ್ದಾನೆ ಕೃಷ್ಣ? ಸುಧಾರಿಸ್ಕೋತಾ ಇದ್ದಾನೆ. ನಿದ್ದೆ ಬರೋ ಔಷಧಿ ಕೊಟ್ಟಿದ್ದೀನಿ. ಬೆಳಗ್ಗೆವರೆಗೂ ಎಚ್ಚರಿಕೆ ಆಗಲ್ಲ. ಈ ರೀತಿ ಏನಾದರೂ ಸಮಸ್ಯೆ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಅವನನ್ನ ಎಲ್ಲಿಗೂ ಕರ್ಕೊಂಡು ಹೋಗೋದು ಬೇಡ ಅಂತ ಹೇಳಿದ್ದು. ಗುರೂಜಿ ಆಶ್ರಮದಲ್ಲಿ ಇಲ್ಲ, ಅದಕ್ಕೆ ಏನೂ ಸಮಸ್ಯೆ ಇಲ್ಲ. ಇದ್ದಿದ್ರೆ ಏನಾಗ್ತಿತ್ತು ಹೇಳಿ? ಶಾಂತನವ್ರೆ, ಕೃಷ್ಣ ನಿಮ್ಮನ್ನು ನೋಡಿ ಭಯ ಪಡ್ತಿರೋ ಹಾಗಿತ್ತು. ಏನ್ ಜಾನಕಿ ಅವರೇ, ತಮಾಷೆ ಮಾಡ್ತೀರಾ? ಅವನನ್ನು ನೋಡಿದ್ರೆ ಖುಷಿ ಪಡ್ತಾ ಇದ್ದ, ಭಯ ಯಾಕೆ ಪಡ್ತಿದ್ದ? ನಾನು ಅವನು ತುಂಬ ಸಲ ಹೊರಗಡೆ ಹೋಗಿದ್ದೀವಿ. ನಾನೇನಾದರೂ ಅವನ ಜೊತೆ ಹೋಗಿದ್ರೆ ಈಗ ಆಗೋದಕ್ಕೆ ಬಿಡ್ತಾ ಇರಲಿಲ್ಲ. ನಿಮ್ಮನ್ನೊಂದು ವಿಷಯ ಕೇಳಬೇಕು. ಏನ್ ಕೇಳಿ? ಕೃಷ್ಣ ವಾಸಿ ಆಗ್ತಾನ ಅಥವಾ ಹೀಗೆ ಇರ್ತಾನ? ಆಗದೆ ಇರೋದಕ್ಕೆ ಚಾನ್ಸೇ ಇಲ್ಲ. ಅವನು ಆತಂಕ ಪಡ್ತಾ ಇದ್ದಿದ್ದು ಹಳೆ ಘಟನೆ ನೆನಪಾಗಿ. ಕೊನೆಗೂ ನಾವ್ ಅನ್ಕೊಂಡಂಗೆ ಆಯ್ತು ನೋಡಿ. ಅಂದ್ರೆ ಕೃಷ್ಣ ಮೊದಲಿನ ಹಾಗೆ ಆಗ್ತಾನೆ ಅಲ್ವಾ? ಖಂಡಿತವಾಗ್ಲೂ ಆಗ್ತಾನೆ. ಮೊದ್ಲಿಗಿಂತ ಬೆಟರ್ ಅಂತೂ ಹಾಗೆ ಆಗ್ತಾನೆ. ಆಗ್ಲಿಲ್ಲ ಅಂದ್ರೆ ನೋಡ್ಕೊಳ್ಳೋದಕ್ಕೆ ನಾನಿದ್ದೀನಲ್ಲ, ಸರಿ ಮಾಡೇ ಮಾಡ್ತೀನಿ. ಅಂತೂ ಇಂತೂ ನಮ್ಮ ಶಾಂತನಿಗೊಬ್ಬ ಒಳ್ಳೆ ಫ್ರೆಂಡ್ ಸಿಗ್ದಾಗಾಯ್ತು ನೋಡು. ಶಾಂತನು ಇನ್ನು ಮುಂದೆ ನಿನ್ನ ಕೃಷ್ಣನ ಜೊತೆನೇ ಇರಬೇಕು. ಥ್ಯಾಂಕ್ಸ್ ಹೇಳ್ಬೇಕು ಶಾಂತನು ನೀವು ನನಗೆ, ಅವನನ್ನ ಗುಣ ಮಾಡ್ತಾ ಇರೋದಕ್ಕೆ. ಕೊನೆಗೂ ನೀವು ಅನ್ಕೊಂಡಿದ್ದೆಲ್ಲ ಸುಳ್ಳಾಯ್ತು ನೋಡಿದ್ರಾ? ಕೃಷ್ಣನ್ಗೆ ಯಾವುದೇ ಸಮಸ್ಯೆ ಆಗ್ಲೇ ಇಲ್ಲ. ದೇವ್ರ ದೊಡ್ಡವನು ಜಾನಕಿ ಅವರೇ. ನೀವಿಬ್ರು ಕಷ್ಟದಲ್ಲಿದ್ದಾಗ ನಾನು ಅಲ್ಲಿಗೆ ಬರದೇ ಇರೋದಕ್ಕೆ ಇನ್ನೊಂದು ಕಾರಣ ಇದೆ. ಏನ್ ಶಾಂತನು? ಸೌಪರ್ಣಿಕಾ ಅಮ್ಮ, ರಾಧಿಕಾ, ನಂಜುಗುಡಿ ಕೂಡ ಅಲ್ಲಿಗೆ ಬಂದಿದ್ರು. ಏನು, ಅವರು ಬಂದಿದ್ರಾ? ಯಾಕೆ? ಯಾರಿಗೆ ಗೊತ್ತು, ಅವ್ರಿಗೇನು ಅನುಮಾನ ಇದೆಯೋ ಏನೋ, ನನಗಂತೂ ಗೊತ್ತಿಲ್ಲಪ್ಪ. ಕೃಷ್ಣ ಮತ್ತೆ ನಿಮ್ಗೆ ಈಗ ಆಯ್ತು ಅಂತ ಅವ್ರು ಗಾಬರಿ ಆಗದೆ ಇರಲಿ ಅಂತ ಅವ್ರು ಹೋಗೋವರೆಗೂ ಅಲ್ಲೇ ನಿಂತಿದ್ದೆ. ಆಮೇಲೆ ಎಲ್ಲ ಕಡೆನೂ ಹುಡುಕ್ದೆ, ನೀವೆಲ್ಲೂ ಕಾಣಲಿಲ್ಲ. ಆಮೇಲೆ ನಿಮ್ಮ ಫೋನ್ ಬಂದ್ಮೇಲೆ ನನಗೆ ನೆಮ್ಮದಿ ಆಗಿತ್ತು. ಸರಿ ಬಿಡಿ ಶಾಂತನವ್ರೆ, ಎಲ್ಲ ಇಷ್ಟಕ್ಕೆ ಮುಗ್ದೋಯ್ತಲ್ಲ. ನಮ್ ಕೃಷ್ಣಂಗೆ ಆ ಶ್ರೀಕೃಷ್ಣನ ಆಶೀರ್ವಾದ ಇರಬೇಕು. ಅದಕ್ಕೆ ಏನೂ ಆಗ್ಲಿಲ್ಲ, ಏನಂತೀರಾ? ಇರಲೇಬೇಕು. ಅಷ್ಟಿಲ್ಲದೆ ಇಷ್ಟೆಲ್ಲ ಅಟ್ಯಾಕ್ಗಳಾದ್ರೂ ಕೂಡ ಬದುಕಿರೋದಕ್ಕೆ ಹೇಗೆ ಸಾಧ್ಯ ಹೇಳಿ? ಅಟ್ಯಾಕ್ಗಳ? ಇವತ್ತೇನು ಅಟ್ಯಾಕ್ ಆಯ್ತು? ಏನ್ ಹೇಳ್ತಿದ್ದೀರಾ ನೀವು? ಅದು ನಾನು ಇವತ್ತಿನ ವಿಚಾರ ಹೇಳ್ತಾ ಇಲ್ಲ ಜಾನಕಿ ಅವರೇ. ಮುಂಚೆ ಕೃಷ್ಣನ್ ಈ ರೀತಿ ಆಗಿತ್ತಾ ಹೇಳಿ? ಅವನನ್ನ ಕಿಡ್ನಾಪ್ ಮಾಡಿದ್ರಲ್ಲ, ಆ ವಿಚಾರ ಹೇಳಿದೆ ನಾನು. ಸರಿ ಆಯ್ತು. ಇನ್ಮೇಲೆ ನಾವು ಕೃಷ್ಣನ ಹುಷಾರಾಗಿ ನೋಡ್ಕೋಬೇಕು. ಯಾಕಂದ್ರೆ ಇನ್ನೆರಡು ದಿನದಲ್ಲೇ ಅವನಿಗೆ ಹಳೆ ನೆನಪುಗಳು ಬರೋ ಸಾಧ್ಯತೆ ಇದೆ. ಆದ್ರೆ ನಾವು ಈ ಸಮಯದಲ್ಲಿ ಕೃಷ್ಣನ್ ಪಕ್ಕನೇ ಇರಬೇಕು. ಹಳೆ ನೆನಪು ಯಾವ ಸಮಯದಲ್ಲಿ ಬೇಕಾದ್ರೂ ಬರ್ಬೋದು. ಆಗ ಅವನು ಯಾವ ತರ ರಿಯಾಕ್ಟ್ ಮಾಡ್ತಾನೆ ಅನ್ನೋದು ನಮಗ್ ಗೊತ್ತಾಗಲ್ಲ. ಇಲ್ಲಿಂದ ಹೊರಟೋದ್ರೂ ಹೋಗ್ಬೋದು. ಅದಕ್ಕೆ ನಾವು ಹುಷಾರಾಗಿರ್ಬೇಕು. ಸರಿ ಜಾನಕಿ ಅವರೇ, ಹಾಗೆ ಆಗ್ಲಿ. ಸಂಜೀವಿನಿ ಅವರೇ, ಕೃಷ್ಣನ ಹುಷಾರಾಗಿ ನೋಡ್ಕೊಳ್ಳಿ. ಹೊತ್ತಾಯ್ತು, ನಾನಿನ್ ಹೊರಡ್ತೀನಿ. ನಾಳೆ ಸಿಗ್ತೀನಿ. ಸರಿ ಆಯ್ತು, ಬಾಯ್. ಶಾಂತನು, ನಾನು ಕೃಷ್ಣನ ಓಡಲ್ಲಿರ್ತೇನೆ. ಇನ್ನೆರಡು ದಿನದಲ್ಲೇ ಅವನಿಗೆ ಹಳೆ ನೆನಪುಗಳು ಬರೋ ಸಾಧ್ಯತೆ ಇದೆ. ಸರಿ ಗುರೂಜಿ. ಯಾರ್ದ ಫೋನು? ಆಶ್ರಮದಿಂದ ಗುರೂಜಿ ಫೋನ್ ಮಾಡಿದ್ರು. ಜಾನಕಿ ಬಗ್ಗೆ ದೂರ ಹೇಳ್ತಾ ಇದ್ರು. ಏನಂತೆ? ದೇವಸ್ಥಾನಕ್ಕೆ ಬರದೆ ಅವಳು ಕೃಷ್ಣನ ಹೊರಗಡೆ ಕರ್ಕೊಂಡು ಹೋಗಿದ್ಲಲ್ಲ, ಅಲ್ಲಿ ಕೃಷ್ಣ ಬಿದ್ಬಿಟ್ನಂತೆ. ಸ್ವಲ್ಪ ಪೆಟ್ಟು ಬೇರೆ ಆಗಿದೆಯಂತೆ. ಹೌದಾ? ಈಗ ಹೇಗಿದ್ದಾನಂತೆ? ಗಾಬರಿ ಪಡುವಂಥದ್ದೇನಿಲ್ಲ, ಔಷಧಿ ಎಲ್ಲ ಕೊಟ್ಟಿದ್ದೀವಿ ಅಂತ ಹೇಳಿದ್ರು ಗುರೂಜಿ. ಸದ್ಯ ಇಷ್ಟಕ್ಕೆ ಮುಗಿತಲ್ಲ. ಈ ವಿಷಯ ಇವ್ರಿಗೇನಾದ್ರೂ ಗೊತ್ತಾದ್ರೆ ಜಾನಕಿನ ಆಶ್ರಮಕ್ಕೆ ಹೋಗೋದಕ್ಕೆ ಬಿಡೋದಿಲ್ಲ ಅಷ್ಟೇ. ದೊಡ್ಡಮ್ಮ,
ಇದರಿಂದ ಕೃಷ್ಣ ಗುಣ ಆಗೋದಕ್ಕೆ ಎಷ್ಟು ಹೆಲ್ಪ್ ಆಗಿದೆ ಅನ್ನೋದು ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ಗುರೂಜಿ ಫೋನ್ ಮಾಡಿದ್ರಂತೆ, ಏನಾಯ್ತು? ದೊಡ್ಡಮ್ಮ, ಅದೊಂದು ದೊಡ್ಡ ಕತೆ. ಅವ್ನ್ ಬೆಟ್ಟ ನೋಡ್ತಿದ್ದ ಹಾಗೆ ತಲೆ ತಿರ್ಗಿ ಬಿದ್ಬಿಟ್ಟ. ಸ್ವಲ್ಪ ಪೆಟ್ಟಾಗಿದೆ ಅಷ್ಟೇ. ಖುಷಿ ವಿಷಯ ಏನಂದ್ರೆ ಅವ್ನ್ ಬೇಗ ಹುಷಾರಾಗ್ತಿದ್ದಾನೆ. ಸದ್ಯದಲ್ಲೇ ಅವನ್ಗೆ ಹಳೆ ನೆನಪು ಬರೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಹೌದಾ ಜಾನಕಿ, ಅದೇನು ಹೇಳ್ತೀಯ? ಹೌದು ರಾಧಿಕಾ, ನಾನು ಇಷ್ಟೆಲ್ಲ ಮಾಡ್ತಾ ಇರೋದು ಕೃಷ್ಣಂಗೆ ಹಳೆ ನೆನಪು ಬರ್ಲಿ ಅಂತಾನೆ. ಇವತ್ ನಾನು ಕರ್ಕೊಂಡು ಹೋಗ್ತಾ ಇದ್ದಾಗೆ ಅದನ್ನೆಲ್ಲ ನೋಡಿ ಅವನು ವಿಚಿತ್ರವಾಗಿ ಬಿಹೇವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ದ. ಶಾಂತನು ನೋಡ್ತಾ ನೋಡ್ತಾ ಇದ್ದಕ್ಕಿದ್ದಾಗೆ ತಲೆ ತಿರುಗಿ ಬಿದ್ದೇ ಬಿಟ್ಟ. ಶಾಂತನು ಅಲ್ಲಿಗೆ ಬಂದಿದ್ನ? ಹೌದು, ಯಾಕೆ? ಮತ್ ನಾವ್ ಅಲ್ಲಿಗೆ ಬಂದಾಗ ಗೊತ್ತೇ ಇಲ್ಲ ಅಂತ ಹೇಳಿದ್ನಲ್ಲ. ಓ ಅದಾ, ನಿಮ್ಗೆ ಹೇಳಿದ್ರೆ ನೀವೆಲ್ಲಿ ಗಾಬರಿ ಪಡ್ಕೋತೀರೋ ಅಂತ ಹೇಳಲಿಲ್ಲ ಅಷ್ಟೇ. ರಾಧಿಕಾ, ನಿಜ ಹೇಳ್ತಿದ್ದೀನಿ ಕಣೆ. ಮತ್ತೆ ಇದ್ರ ಬಗ್ಗೆ ಶಾಂತನು ಮೇಲೆ ಅನುಮಾನ ಪಡೋದಕ್ಕೆ ಹೋಗ್ಬೇಡ. ಹೌದು ರಾಧಿಕಾ, ನೋಡಿದ್ಯಾ ಪಾಪ ನಾವು ಆತಂಕ ಪಡ್ಕೋತೀವಿ ಅಂತ ಈ ವಿಷಯನ ನಮ್ಮಿಂದ ಮುಚ್ಚಿಟ್ಟ. ಅವನ ಬಗ್ಗೆ ಎಷ್ಟು ಹೊಗಳಿದ್ರು ಸಾಲದು. ಹೌದು ದೊಡ್ಡಮ್ಮ, ಒಟ್ನಲ್ಲಿ ಕೃಷ್ಣ ಬೇಗ ಹುಷಾರಾಗ್ತಿದ್ದಾನೆ, ಅಷ್ಟೇ ಸಮಾಧಾನ. ಏನಿದು ಇಷ್ಟೊಂದು ಕಾಳಜಿ? ಆಶ್ರಮದಲ್ಲಿ ಯಾರ ಮೇಲೆ ಇಲ್ದಾರಂಥದ್ದು? ಅಮ್ಮ, ಇನ್ನು ಹಳೆ ಪ್ರಶ್ನೆನೇ ಕೇಳ್ತಾ ಇದೀಯಲ್ಲ, ಸ್ವಲ್ಪನಾದ್ರೂ ಅಪ್ಡೇಟ್ ಆಗಮ್ಮ, ಅಥವಾ ಬೇರೆ ಪ್ರಶ್ನೆನಾದ್ರೂ ಕೇಳು, ಸರಿನಾ? ಅಕ್ಕ, ಇವಳು ಯಾಕೋ ದಾರಿ ತಪ್ಪಿದ್ದಾಳೆ ಅನಿಸ್ತಾ ಇದೆ. ಇವಳು ಆ ಹುಚ್ಚಿನ ಹಚ್ಕೊಂಡಿದ್ದಾಳೆ. ನಾನು ಸುಮ್ಮನೆ ಬಿಡೋದಿಲ್ಲ. ಚಕೋರಿ ನೋಡು, ಈಗ ಅವಳಿಗೆ ಏನು ಹೇಳೋದಕ್ಕೆ ಹೋಗ್ಬೇಡ. ಹೇಳಿದ್ರು ಅವಳು ಕೇಳೋದಿಲ್ಲ, ಮುಂದೆ ನೋಡ್ಕೊಳ್ಳೋಣ. ಇದೇನಾಗಿದ್ರು ನಿಜ ಆಗಿದ್ರೆ ನಾನು ಸುಮ್ಮನೆ ಇರೋದಿಲ್ಲ, ಹೇಳಿದ್ದೀನಿ. ಜಾನಕಿ ಮಾತನ್ನು ಕೇಳಿದ್ರೆ ಇವಳು ಕೃಷ್ಣನ ಇಷ್ಟಪಡ್ತಿದ್ದಾಳೆ ಅನ್ಸುತ್ತೆ. ಮುಂದೆ ಈ ವಿಷಯ ಎಲ್ಲಿಗೆ ಹೋಗಿ ಮುಟ್ಟತ್ತೋ ಆ ದೇವ್ರಿಗೆ ಗೊತ್ತು. ಧರ್ಮಾಧಿಕಾರಿಗಳೇ, ನಿಮಗೆ ನಿಜಕ್ಕೂ ಹಳೆ ನೆನಪು ಬಂದ್ಬಿಡುತ್ತಾ? ನನಗೆ ಈ ಬಗ್ಗೆ ಅನುಮಾನ ಇದೆ. ಒಳಗಿರೋ ಬ್ರೈನ್ ಕೂಡ ಹೊರಗೆ ಬಂದಿರುತ್ತೋ ಏನೋ. ಅಷ್ಟು ಮೇಲಿಂದ ತಳ್ಳಿದ್ದೀನಿ ನಿಮ್ಮನ್ನ. ಈಗ ನೋಡಿದ್ರೆ ನೆನಪು ಬಂದ್ಬಿಡುತ್ತೆ, ಅದು ಇದು ಅನ್ಕೊಂಡು ನನ್ನನ್ನೇ ಭಯ ಬೀಳಿಸ್ತಿರಲ್ಲ ಆ ಜಾನಕಿ. ಸಾಧ್ಯನೇ ಇಲ್ಲ ಬಿಡು ವಿಶು. ನೀನ್ ಮಲ್ಕೊಂಡೇ ನಿನ್ನ ಪೂರ್ತಿ ಜೀವನ ಕಳಿಬೇಕು. ನನ್ನ ಮುಂದೆ ಬಂದು ನಿಲ್ಲೋ ಶಕ್ತಿ ನಿನ್ನಲ್ಲಿಲ್ಲ.
ವಿಶು ವಿಶು ರಾಧಿಕಾ ಏನಾಯ್ತು? ಯಾಕೆ ಹಾಕಿ ಕೂತ್ಕೊಂಡೆ ನೀನು? ಅಮ್ಮ ಕೆಟ್ಟ ಕನಸು ಬಿತ್ತು. ನನ್ನ ವಿಷು ಎಲ್ಲೋ ಇದ್ದ ಹಾಗೆ, ಅವ್ನು ಯಾರೋ ಕೊಂದ ಹಾಗೆ ಕನಸು ಬಿತ್ತು ನನಗೆ. ಹುಚ್ಚಿ ನೀನು, ಏನೇನೇನೋ ಕಲ್ಪನೆ ಮಾಡ್ಕೋತೀಯ. ರಾಧಿಕಾ, ನೀನು ಬೇಸರ ಮಾಡ್ಕೊಳ್ಳೋದಿಲ್ಲ ಅಂದರೆ ನಾನೊಂದು ಮಾತು ಹೇಳ. ಹೇಳಿ ಅಮ್ಮ. ನೀನು ಬರೀ ಕಲ್ಪನೆಯಲ್ಲೇ ಬದುಕ್ತಿದೀಯ ಅಂತ ನಿನಗೆ ಅನಿಸ್ತಿಲ್ವಾ? ಒಬ್ಬ ತಾಯಿಯಾಗಿ ಮಗಳ ನಂಬಿಕೆ ಬಗ್ಗೆ ಮಾತಾಡೋದಕ್ಕೆ ನನಗೆ ತುಂಬ ದುಃಖ ಆಗ್ತಿದೆ. ಆದರೆ ಆ ನಂಬಿಕೆನೇ ಅವಳ ಬದುಕಿಗೆ ಮುಳ್ಳಾಗುತ್ತೆ ಅನ್ನೋದಾದರೆ ನನಗೆ ಸುಮ್ಮನಿರೋದಕ್ಕೂ ಆಗೋದಿಲ್ಲ. ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀರಾ? ನೋಡು, ನೀನು ವಿಶ್ವ ಬದುಕಿದಾನೆ ಅಂದ್ಕೊಂಡೇ ಬದುಕ್ತಿದ್ಯಾ. ನಿನಗೆ ಬೇಸರ ಆಗಬಾರ್ದು ಅಂತ ನಾವು ನಿನಗೆ ಸಪೋರ್ಟ್ ಮಾಡ್ತಾನೆ ಬಂದ್ವಿ. ಇದೆಲ್ಲ ಹುಚ್ಚತನ ಅಂತ ನಿನ್ಗೆ ಅನ್ಸೋದಿಲ್ವಾ ರಾಧಿಕಾ? ಇದರಿಂದ ಮನಸ್ಸು ನೆಮ್ಮದಿ ಹಾಳಾಗೋದಿಲ್ವಾ ಹೇಳು? ನನ್ನ ಮನಸ್ಸು ನೆಮ್ಮದಿಯಾಗಿದೆ ಅಂದರೆ ಅದಕ್ಕೆ ನನ್ನ ವಿಷುವೇ ಕಾರಣ. ಯಾವುದೇ ಕಾರಣಕ್ಕೂ ನನ್ನ ನಂಬಿಕೆನ ನಾನು ಕಳ್ಕೊಳ್ಳಲ್ಲ. ನಾನು ನನ್ನ ವಿಷು ಒಂದಾಗೆ ಆಗ್ತೀವಿ. ವಿಷುಗೋಸ್ಕರ ನಾನು ಪ್ರಾಣ ಬಿಡೋದಕ್ಕೂ ತಯಾರಾಗಿದ್ದೀನಿ. ಛೇ, ಬಿಡ್ತು ಅನು, ಏನು ಮಾತು ಅಂತ ಆಡ್ತಿದ್ಯಾ ನೀನು? ನೋಡು, ನಿನ್ನ ನಂಬಿಕೆ ಸುಳ್ಳಾಗೋದಿಲ್ಲ. ವಿಷು ಯಾವುದೋ ಸಮಸ್ಯೆನಲ್ಲಿದ್ದಾರೆ ಅಮ್ಮ. ಇವತ್ತೆಲ್ಲ ನಾಳೆ ಅವ್ರಿಗೆ ನನ್ನ ಬಗ್ಗೆ ಗೊತ್ತಾಗುತ್ತೆ. ಆಗ ನೋಡಿ ರಾಧಿಕಾ ಅಂತ ಕೂತ್ಕೊಂಡು ನನ್ನ ಮುಂದೆ ಬಂದು ನಿಲ್ತಾರೆ. ಅಷ್ಟಾದ್ರೆ ಸಾಕು. ಅದಕ್ಕಿಂತ ಖುಷಿ ಇನ್ನೇನು ಬೇಕು ಹೇಳು? ಕೆಲವರು ನನ್ನ ವಿಷು ಪ್ರೀತಿನ ನೋಡಿದ್ರೆ, ಇನ್ನು ಕೆಲವರು ನನ್ನ ವಿಷು ಕೋಪನ ನೋಡ್ತಾರೆ. ಶಾಂತನು, ಯಾರೋ ಕೂಕೋಣಾಗಾಯ್ತು. ಯಾರದು? ಏನ್ ಯೋಚನೆ ಮಾಡ್ತಿದ್ಯಾ? ಯಾರೋ ಕೂಕೋಣಿದ ತರ ಕೇಳಿಸ್ತು ಶಾಂತನು. ಇದ್ರಲ್ಲಿ ಯಾರು ಅಂತ ಗೊತ್ತಾಗ್ಲಿಲ್ಲ. ಅದು ಸಂಜೀವರೇ, ಯಾರಕ್ಕೆ ಹೋಗಿಲ್ಲ, ನಾನು ಇಲ್ಲೇ ಇದ್ದೀನಿ, ನನಗೆ ಕೇಳಿಸ್ತಿಲ್ಲ. ಇಲ್ಲ, ನಾನೇ ಕೇಳಿಸ್ಕೊಂಡಿದ್ದೀನಿ. ಯಾರೋ ರಾಧಿಕಾ ಅಂತ ಹೇಳ್ದಂಗಾಯ್ತು. ಅದು ಆಶ್ರಮದ ಹುಡುಗ ರಾಧಿಕಾ ಅವ್ರು ಇನ್ನೂ ಬಂದಿಲ್ವಾ ಅಂತ ಕೇಳ್ದ, ಅದಕ್ಕೆ ಇನ್ನೂ ಬಂದಿಲ್ಲ ಅಂತ ಹೇಳಿದೆ ಅಷ್ಟೇ. ಇರ್ಬೋದು ಶಾಂತನು, ಆದ್ರೆ ಕೃಷ್ಣನೇನಾದ್ರೂ ರಾಧಿಕಾ ಅಂತ ಕೂಗಿರ್ಬೋದಾ? ಏನ್ ಸಂಜೀವಿನಿ ಅವರೇ, ಯೋಚನೆ ಮಾಡೋದಕ್ಕೂ ಒಂದು ರೀತಿ ನೀತಿ ಅಂತ ಬೇಡವಾ? ಕೃಷ್ಣ ಯಾಕೆ ರಾಧಿಕಾ ಅಂತ ಕೂಗೋತಾನೆ? ರಾಧಿಕಾ ಅವ್ರೇನು ಕೃಷ್ಣನ್ ಗೊತ್ತಿರೋರಲ್ವಲ್ಲ? ಇಲ್ಲ, ನಾನೇ ಒಂದ್ಸತಿ ಹೋಗಿ ನೋಡ್ಕೊ ಬರ್ತೀನಿ. ರಾಧಿಕಾ, ರಾಧಿಕಾ, ಏನ್ ಮಾಡೋದೀಗ? ನಾನು ಏನ್ ಆಗ್ಬಾರ್ದು ಅನ್ಕೊಂಡಿದ್ನೋ ಅದೇ ಆಗ ಹೋಗಿದೆ.
ರಾಧಿಕಾ ಅಂತ ಕೂಗ್ಕೊಂಡಿದ್ದಾನೆ ಅಂದರೆ ಅವನಿಗೆ ಹಳೆ ನೆನಪು ಬರ್ತಾ ಇದೆ ಅನ್ಸುತ್ತೆ, ಅಥವಾ ಇಷ್ಟೊತ್ತಾಗಲೇ ಬಂದಿರಬಹುದು. ಏನು ಮಾಡೋದು?